ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ 4ನೇ ದಿನದ ರಾವೆ ಹೇಗಿತ್ತು ನೋಡ್ಕೊಂಬರೋಣ ಬನ್ನಿ. ಬೆಳಿಗ್ಗೆ ಊಟ ಮಾಡಿಕೊಂಡು ನಾವು ಹೋಗಿದ್ದೆ ಟೆಂಪಲ್ ವಿಸಿಟ್ಗೆ. ಟೆಂಪಲ್ ವಿಸಿಟ್ ಆದಮೇಲೆ ಪೋಸ್ಟ್ ಆಫೀಸ್ನು ಕೂಡ ಒಂದ್ಸಲ ವಿಸಿಟ್ ಮಾಡಿದ್ವಿ. ಈ ಉರಿ ಬಿಸಿಲಲ್ಲೂ ಸ್ಫೂರ್ತಿ ಮತ್ತು ಅಮೂಲ್ಯ ಸ್ವೆಟರ್ ಹಾಕ್ಕೊಂಡು ಬಿಸಿಲು ಕಾಯ್ತಾ ಕೂತಿದ್ರು. ಆಮೇಲೆ ಮಂಜ ಮನೆಯೆಲ್ಲನೂ ಕ್ಲೀನ್ ಮಾಡಿ ನೀಟ್ ಮಾಡಿಟ್ಟಿದ್ದ. ನಾವು ಆಮೇಲೆ ಗ್ರಾಮ ಪಂಚಾಯಿತಿಯಿಂದ ಫಾರ್ಮರ್ ವಿಸಿಟ್ನ ಮಾಡಬೇಕು ಅಂತ ಎಲ್ಲರೂ ಸ್ಪ್ಲಿಟ್ ಆಗಿ ಒಂದೊಂದು ಕಡೆ ಹೋದ್ವಿ. ಹರ್ಷಿತಾ ದನ ನೋಡಿ ಭಯ ಪಡ್ತಿದ್ಲು. ನಾವು ಹೋಗಿದ್ದ ಮನೆಯಲ್ಲೂ ಎಲ್ಲರೂ ಕಾಫಿ, ಟೀ, ಚಕ್ಲಿ, ನಿಪ್ಪಿಟ್ಟು, ಕೋಡ್ಬಳೆ ಎಲ್ಲನೂ ಕೊಟ್ಟು ನಾವು ತಿಂದು ಸಾಕಾಗೋಯ್ತು. ಕಟ್ ಮಾಡಿದ್ರೆ ಹರ್ಷಿತಾ ಮತ್ತು ಲಕ್ಷ್ಮಿ ಹೆಲ್ದಿ ಡಿಸ್ಕಷನ್ನ ಶುರು ಮಾಡ್ಕೊಂಡಿದ್ರು. ಅದನ್ನು ನೋಡಿದ ದೀಪಕ್ ಮೈಂಡ್ ವಾಯ್ಸ್ ಏನಿತ್ತು ಅಂದರೆ ನೋಡೋಕ್ಕಾಗದೆ, ನಡ್ಗೋಕ್ಕಾಗದೆ, ಅಳೋಕ್ಕಾಗದೆ ಅನ್ನೋ ಥರ ಇತ್ತು. ನಿಶ್ಚಿತ್ ಅವರು ಫೋನಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದ್ರು. ನಮ್ಮ ಮನೆ ಹಿಂದೆ ಆಂಟಿ ಮಿಷಿನಲ್ಲಿ ಹುಲ್ ಕಟ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಾವು ಮತ್ತೆ ಇನ್ನೊಬ್ಬರು ಫಾರ್ಮರ್ ಮನೆಗೆ ವಿಸಿಟ್ ಮಾಡಿದ್ವಿ. ಅವರು ಕೂಡ ಕಾಫಿ ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಅವ್ರ ಜೊತೆ ಮಾತಾಡಿಕೊಂಡು ನಾವು ಮನೆಗೆ ಬಂದರೆ ದೀಪಕ್ಕು ಅಮೂಲ್ಯ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೋತಾಯಿದ್ರು. ಅದನ್ನು ನೋಡ್ಬಿಟ್ಟು ನಾವು ಊಟ ಮಾಡಿದ್ವಿ. ಊಟ ಮಾಡಾದ್ಮೇಲೆ ಒಂದು ರೌಂಡು ಗ್ರೂಪ್ ಡಿಸ್ಕಷನ್ ಮಾಡಿದ್ವಿ. ನಮ್ಮ ನಿಶ್ಚಿತ ಅವರು ಇದರಲ್ಲಿ ತಲೆಗೆ ಶೂಟ್ ಹಾಕಿದ್ರು ನಿಲ್ಲಿಸಲೇ ಇಲ್ಲ. ಸೊ ಇದಾಗಿತ್ತು ಗೈಸ್ ಇವತ್ತಿನ ನಮ್ಮ ರಾವೆ ಪ್ರೋಗ್ರಾಮ್. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ. We can't trick the farmers. We have to be honest. And हमारे पैसे नहीं डूब रहे, farmers के पैसे डूब रहे हैं ना.